ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ರೆಲ್ಲರೂ ಚೆನ್ನಾಗಿದ್ದೀರಾ? ನಾನು ಇವತ್ತು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇವತ್ತಿನ ವ್ಲಾಗ್ ವೀಕೆಂಡ್ ವ್ಲಾಗ್ ಆಗಿರುತ್ತೆ. ಸ್ವಲ್ಪ ನಾವು ತುಂಬ ತಿಂಗಳಾಗಿತ್ತು ಸಲೂನ್ಗೆಲ್ಲ ಹೋಗೋಣ ಅಂತ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ನಮ್ಮ ವೀಕೆಂಡ್ ಹೇಗೆ ಹೋಗುತ್ತೆ ಏನು ಅಂತ ನಾನು ಇವತ್ತಿನ ವ್ಲಾಗಲ್ಲಿ ತೋರಿಸ್ತೀನಿ. ನೋಡಿ ಆ್ಯಂಡ್ ಇಷ್ಟ ಆದರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್. ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ನಡುವೆ ನಾನು ರೆಗ್ಯುಲರಾಗಿ ವ್ಲಾಗ್ಸ್ ಮಾಡ್ತಾಯಿದ್ದೀನಿ. ನಾನು ಸ್ವಲ್ಪ ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಆ್ಯಂಡ್ ಬೇರೆ ಕಡೆ ಜಾಸ್ತಿ ತಲೆ ಕೆಡ್ಸ್ಕೊಳ್ದೇ ಇರೋ ಥರ ಸ್ಟ್ರೆಸ್ ಮಾಡ್ಕೊಳ್ದೇ ಇರೋಣ. ಈ ಕೆಲಸದಲ್ಲಿ ಸ್ವಲ್ಪ ಇಂಟ್ರೆಸ್ಟ್ ತೋರಿಸಿದ್ರೆ ನಾನು ಅದೆಲ್ಲ ಸ್ವಲ್ಪ ಮರಿತೀನಿ ಅನ್ನೋ ಥರ. ಸೊ ನೀವೂ ಅಷ್ಟೇ ನನ್ನ ವ್ಲಾಗ್ಸ್ ನೋಡ್ತಾ ಇರಿ. ನಾನು ಆಲ್ಮೋಸ್ಟ್ ಡೈಲಿ ಇನ್ಸ್ಟಾಗ್ರಾಮ್ ಇಲ್ಲಾಂದರೆ ಯೂಟ್ಯೂಬಲ್ಲಿ ಡೈಲಿ ನಾನು ವೀಡಿಯೋಸ್ ಹಾಕ್ತಾಯಿದ್ದೀನಿ. ಒಂದಿನ ಯಾವಾಗಾದ್ರೂ ಸ್ಕಿಪ್ ಆಗ್ಬೋದು, ಬಟ್ ಮೋಸ್ಟ್ ಆಫ್ ದ ಡೇಸ್ ನಾನು ಹಾಕ್ತಾಯಿದ್ದೀನಿ. ಸೊ ಪ್ಲೀಸ್ ನೋಡಿ, ಸಪೋರ್ಟ್ ಮಾಡಿ. ನಿಜನೂ ನೀವು ವ್ಲಾಗ್ಸ್ ಎಲ್ಲ ನೋಡ್ತಾ ಇದ್ದೀರಾ ಅಂದರೆ ನನಗೂ ಅದೊಂದು ಜೋಶ್ ಇರುತ್ತೆ ವ್ಲಾಗ್ ಮಾಡಬೇಕು ಅಂತ. ನಾನು ತುಂಬಾ ಚೇಂಜ್ ಮಾಡ್ಕೋಬೇಕು ಲೈಫ್ ಸ್ಟೈಲ್ನ ಅಂತ ವರ್ಕ್ ಮಾಡ್ತಾಯಿದ್ದೀನಿ. ನಿಮ್ಮೆಲ್ಲರ ಸಪೋರ್ಟ್ ಬೇಕೇ ಬೇಕು ಇಂಥ ಟೈಮಲ್ಲಿ. ಪ್ಲೀಸ್ ಸಪೋರ್ಟ್ ಮಾಡಿ. ಆ್ಯಂಡ್ ನೀವು ನೋಡಿದರೆ ನಾನು ಸಲೂನೆಲ್ಲ ಬರೋದು ತುಂಬಾ ಕಮ್ಮಿ. ಈಗ ಮಂತ್ಲಿ ಎಲ್ಲ ತುಂಬ ಜನ ಗ್ರೂಮಿಂಗ್ ಸೆಷನ್ಗೆಲ್ಲ ಬರ್ತಾರೆ. ಬಟ್ ನಾನು ಆ ಥರ ಎಲ್ಲ ನಾನು ಮೇಯ್ನಾಗಿ ಏನಕ್ಕಾದ್ರು ಸಲೂನ್ಗೆ ಹೋಗ್ತೀನಿ ಅಂದರೆ ನನ್ನ ಹೇರ್ ಕಟ್, ಹೇರ್ ಕಲರ್ ಆ ಥರ ರಿಲೇಟೆಡ್ಗೆ ನಾನು ಫೇಶಿಯಲ್ಲು, ವ್ಯಾಕ್ಸಿಂಗು ಅದೆಲ್ಲ ಮಾಡಿಸ್ಕೊಳ್ಳೋದಿಲ್ಲ. ನಂಗೆ ಅದೆಲ್ಲ ಅಷ್ಟು ಇಷ್ಟನೂ ಇಲ್ಲ. ಆ್ಯಂಡ್ ನನಗೆ ಅದೇನು ವರ್ಕ್ ಆಗೋಲ್ಲ. ನನಗೆ ವ್ಯಾಕ್ಸಿಂಗ್ ಎಲ್ಲ ಮಾಡಿದ್ರೆ ಕೈಯೆಲ್ಲ ತುಂಬ ಸೆನ್ಸಿಟಿವ್, ಗುಳ್ಳೆ ಥರ ಎಲ್ಲ ಆಗುತ್ತೆ. ಹಾಗಾಗಿ ನಾನು ಪ್ರಿಫರ್ ಮಾಡೋದಿಲ್ಲ. ಆ್ಯಂಡ್ ಫೇಶಿಯಲ್ ಎಲ್ಲ ಇಲ್ಲವೇ ಇಲ್ಲ, ಮುಂಚೆಯಿಂದನೂ ಮಾಡಿಸಿ ರೂಢಿ ಇಲ್ಲ. ಆ್ಯಂಡ್ ಇನ್ನೊಂದು ಏನಂದರೆ ನಾನು ಐಬ್ರೋ ಕೂಡ ಮಾಡಿಸಲ್ಲ. ಐಬ್ರೋ ಆದರೂ ಮಾಡಿಸಿದ್ರೆ ನಾವು ರೆಗ್ಯುಲರಾಗಿ ಸಲೂನ್ಗೆ ಹೋಗಬೇಕು. ನಾನು ಅದು ಕೂಡ ಮಾಡಿಸಲ್ಲ ಅಲ್ವಾ. ಹಾಗಾಗಿ ನನಗೇನು ಪ್ರತಿ ತಿಂಗಳು ಹೋಗಬೇಕು ಅನ್ನೋ ಥರ ಇಲ್ಲ. ನಾನು ಮೇಯ್ನಾಗಿ ಏನಾದ್ರು ಹೋಗ್ತೀನಿ ಅಂದರೆ ಹೇರ್ ಕಟ್ಗೆ ಮತ್ತು ಹೇರ್ ಕಲರ್ ಮಾಡಿಸ್ತಾ ಇರ್ತೀನಿ. ಈ ಸತಿ ಈ ಥರ ಶಾರ್ಟ್ ಹೇರ್ ಮಾಡಿಸ್ದೆ. ಈಗ ನಾನು ತುಂಬ ದಿವಸದಿಂದ ಶಾರ್ಟ್ ಹೇರೇ ಮೇಂಟೈನ್ ಮಾಡ್ತಾಯಿದ್ದೀನಿ. ಈಸಿ ಮೇಂಟೆನೆನ್ಸ್ ಆ್ಯಂಡ್ ಕೂದಲು ತುಂಬಾ ವಾಲ್ಯೂಮ್ ಆಗಿ ಆ್ಯಂಡ್ ಹೆಲ್ದಿಯಾಗಿ ಚೆನ್ನಾಗಿ ಕಾಣಿಸುತ್ತೆ. ಹಾಗಾಗಿ ಆ್ಯಂಡ್ ಸಮ್ಮರ್ ಆಗಿರೋದ್ರಿಂದ ನನಗೆ ಸ್ವಲ್ಪ ಸ್ಪ್ಲಿಟ್ ಎಂಡ್ಸ್ ಎಲ್ಲ ಜಾಸ್ತಿ ಆಗಿತ್ತು, ಡ್ರೈ ಎಂಡ್ಸ್ ಇತ್ತು. ಹಾಗಾಗಿ ಒಂದು ಸಿಂಪಲ್ಲಾಗೆ ಟ್ರಿಮ್ ಮಾಡಿಸ್ಕೊಂಡೆ ಅಷ್ಟೇ. ಆ್ಯಂಡ್ ನಾನು ಬಂದಿರೋ ಸಲೂನ್ ಬಂದುಬಿಟ್ಟು ಹೇರ್ ಸ್ಪಿಕ್ ಅಂತ, ಎಲೆಕ್ಟ್ರಾನಿಸಿಟಿ. ಆ್ಯಂಡ್ ತುಂಬಾ ಕಾಸ್ಟ್ಲಿ ಆಯಿತು ಪ್ರೈಸು ನಿಜ ಹೇಳಬೇಕು ಅಂದರೆ. ಬಟ್ ಚೆನ್ನಾಗಿತ್ತು. ನಾನು ಹೇರ್ ಕಟ್ಗೆ ಡೈರೆಕ್ಟ್ರ್ ಹತ್ರ ಅಂದರೆ ಸೀನಿಯರ್ ಸ್ಟೈಲಿಸ್ಟ್ ಹತ್ರ ಹೇರ್ ಕಟ್ ಮಾಡಿಸ್ಕೊಂಡೆ. ಸೊ ಹಾಗಾಗಿ ಸ್ವಲ್ಪ ಕಾಸ್ಟ್ಲಿ ಆಯಿತು. ಸುನಿ ಕೂಡ ಅಷ್ಟೇ, ಅವರು ಹೇರ್ ಕಟ್, ಬಿಯರ್ಡ್ ಟ್ರಿಮ್ ಮತ್ತು ಏರ್ ಆಯಿಲ್ ಮಸಾಜ್ ತೊಗೊಂಡಿದ್ರು. ಅವರು ಕೂಡ ಸ್ವಲ್ಪ ರಿಲ್ಯಾಕ್ಸ್ಡಾಗಿ, ಅವ್ರಿಗೆ ಸ್ವಲ್ಪ ಮೈಗ್ರೇನ್ ಇರೋದ್ರಿಂದ ಫ್ರೀಕ್ವೆಂಟಾಗಿ ಅವ್ರಿಗೆ ತಲೆನೋವೆಲ್ಲ ಬರ್ತಾ ಇರುತ್ತೆ. ಹಾಗಾಗಿ ಅವರೊಂದು ಚೆನ್ನಾಗಿ ಒಂದು ಒಳ್ಳೆ ಮಸಾಜ್ ಹೇರ್ ಆಯಿಲ್ ಹಾಕ್ಸ್ಕೊಂಡು ಮಸಾಜ್ ಮಾಡಿಸ್ಕೊಂಡ್ರು. ಒಂಥರ ಚೆನ್ನಾಗಿತ್ತು, ಲಕ್ಸುರಿ ಥರ ಸಲೂನು. ಬಟ್ ಸ್ವಲ್ಪ ಕಾಸ್ಟ್ಲಿ ಆಯಿತು ಅಂತ ಅನ್ನಿಸ್ತು. ನಾವು ರಿವ್ಯೂ ಎಲ್ಲ ನೋಡ್ಕೊಂಡು ಹೋದ್ವಿ. ಫಸ್ಟ್ ಟೈಮ್ ಬಂದಿದ್ದು ನಾವಿಲ್ಲಿ ಹೇಳ್ಬೇಕಂದ್ರೆ, ಯಾವುದೇ ರೀತಿ ಪ್ರಮೋಷನ್ ಆ ಥರ ಎಲ್ಲ ಏನಿಲ್ಲ. ಸರ್ವಿಸ್ ಎಲ್ಲ ಚೆನ್ನಾಗಿದೆ. ನನಗೆ ಹೇರ್ ಕಟ್ ಮಾಡಿದವರು ಅಷ್ಟೇ ವೆರಿ ನಾಲೆಡ್ಜ್, ಅವ್ರಿಗೆ ತುಂಬಾ ಹೇರ್ ಬಗ್ಗೆ ಇತ್ತು. ಆ್ಯಂಡ್ ನನಗೂ ಒಂದಷ್ಟು ಟಿಪ್ಸ್ ಎಲ್ಲ ಕೊಟ್ಟರು. ಆ್ಯಂಡ್ ನನಗೆ ಹೇರ್ ಕಟ್ ಮಾಡಿದಂತೂ ಸಖತ್ ಇಷ್ಟ ಆಯಿತು. ಅದೇ ಜಾಗ ಆ್ಯಂಡ್ ಅದೆಲ್ಲ ನೋಡಿ ಸ್ವಲ್ಪ ಕಾಸ್ಟ್ಲಿ ಇಟ್ಟೆ. ಬಟ್ ನಾವೇನು ತಿಂಗಳ ಹೋಗೋಲ್ಲ ಅಲ್ವಾ. ಬಟ್ ಇಟ್ಸ್ ಓಕೆ. ಸುನೀನು ಅದೇ ಅಂತಾಯಿದ್ರು, ಯಾವಾಗಾದ್ರು ಒಂದು ಸತಿ ಈ ಥರ ಬಂದಾಗ ನಮಗೂ ಒಂಥರ ಚೆನ್ನಾಗೇ ಫೀಲ್ ಆಗುತ್ತೆ ಅಂತಾಯಿದ್ರು. ಬಟ್ ಅವ್ರಿಗೂ ಇಷ್ಟ ಆಯಿತು, ನನಗೂ ಇಷ್ಟ ಆಯಿತು. ಸರ್ವಿಸ್ ಅಂತೂ ಸೂಪರಾಗಿದೆ. ಪ್ರೈಸ್ ಸ್ವಲ್ಪ ಜಾಸ್ತಿ ಅಷ್ಟೇ. ಆ್ಯಂಡ್ ನನ್ನ ಹೇರ್ ಕಟ್ ಹೇಗೆ ಅನ್ನಿಸ್ತು ಅಂತ ಹೇಳಿ. ಮತ್ತು ಲಾಂಗ್ ಹೇರ್ ಬೆಳೆಸ್ಬೇಕು ಅಂತ ಅನಿಸುತ್ತೆ. ಬಟ್ ನನ್ನ ಕೂದಲು ತುಂಬಾ ಡ್ಯಾಮೇಜ್ ಆಗಿತ್ತು. ಆ್ಯಂಡ್ ಸ್ಟ್ರೆಸ್ಸಿಂದನೋ ಏನೋ ತುಂಬಾ ಹೇರ್ ಫಾಲ್ ನನಗೆ. ಏನಕ್ಕೆ ಅಂತ ಗೊತ್ತಿಲ್ಲ. ಅದೇ ಮೇನ್ ರೀಸನ್ ಮೇ ಬಿ ಸ್ಟ್ರೆಸ್ಸು. ಆಮೇಲೆ ನನಗೆ ಸ್ಲೀಪ್ ಎಲ್ಲ ಸ್ವಲ್ಪ ಪ್ರಾಬ್ಲಮ್ ಇತ್ತು. ಅಂದರೆ ನನಗೆ ರಾತ್ರಿ ಜಾಸ್ತಿ ನಿದ್ದೆ ಬರ್ತಾ ಇರಲಿಲ್ಲ. ನನ್ನ ಸ್ಲೀಪ್ ಸೈಕಲ್ ಎಲ್ಲ ತುಂಬಾ ಹಾಳಾಗಿದೆ. ಮೇ ಬಿ ಅದರಿಂದನೂ ಇರ್ಬೋದು. ನೋಡಿ, ಈಗ ಒಂದೇ ರೀಸನಿಂದ ಆಗೋಲ್ಲ. ಈ ಥರ ಏನಾದ್ರು ನಮ್ಮ ಲೈಫ್ ಸ್ಟೈಲ್ ಚೇಂಜ್ ಆದಾಗ, ಇಲ್ಲ ಏನಾರು ಆದಾಗ ಅದು ಈ ಥರ ಎಲ್ಲ ಕಾಣಿಸುತ್ತೆ. ಸರಿ ಆಯಿತು, ಇದನ್ನೆಲ್ಲ ಸರಿ ಮಾಡ್ಕೊಳ್ಳೋಣ. ಈಗ ಸದ್ಯಕ್ಕೆ ತುಂಬ ಡ್ರೈ ಆಗಿಬಿಟ್ಟಿತ್ತು ಹೇರು. ಹಾಗಾಗಿ ಸರಿ ಅಂತ ಕಟ್ ಮಾಡಿಸ್ಕೊಂಡಾಗ ಒಂಥರ ಏನೋ ಖುಷಿ. ಅವ್ರು ಚೆನ್ನಾಗಿ ಸೆಟ್ ಮಾಡಿದ್ರಲ್ಲ. ಸುನೀನು ಅಂತ ಇದ್ರು, ನ್ಯೂ ಸ್ಟೈಲ್ ತುಂಬಾ ಚೆನ್ನಾಗಿದೆ ಅಂತ. ನಾನು ಯಾವಾಗಲೂ ಸೈಡ್ ಪಾರ್ಟಿಷನ್ ತೊಗೊಳ್ಳೋದು. ಇವತ್ತು ಅವರು ಸೆಂಟರ್ ಪಾರ್ಟಿಷನ್ ತೆಗ್ದು ಫೇಸ್ ಫ್ರೇಮಿಂಗ್ ಎಲ್ಲ ಹೇರ್ ಕಟ್ ಎಲ್ಲ ಮಾಡಿದ್ರು. ಒಂಥರ ನೈಸ್. ಆ್ಯಂಡ್ ಇದ್ರ ಹೇರ್ ಕಟ್ ಹೆಸರು ನನಗೆ ಕ್ಲೀನಾಗಿ ಗೊತ್ತಿಲ್ಲ. ನಾನು ಒಂದೇ ಹೇಳಿದ್ದು, ಹಿಂದೆಗಡೆ ಯು ಶೇಪ್ ಇರಲಿ, ಫ್ರಂಟಲ್ಲಿ ಚಿನ್ವರೆಗೂ ಕಟ್ ಮಾಡಿ ಆ್ಯಂಡ್ ಮುಂದೆ ಲೇಯರ್ಸ್ ಕೊಡಿ ಅಂತ ಹೇಳಿದೆ ಅಷ್ಟೇ. ಸೊ ಬೇಕಾದ್ರೆ ನೀವು ಇದೇ ಥರ ಹೇಳ್ಬೋದು, ಇಲ್ಲ ನನ್ನದು ಈ ಫೋಟೋ ತೋರಿಸಿ ನೀವು ನಿಮ್ಮ ಸ್ಟೈಲಿಸ್ಟ್ ಹತ್ರ ಕೇಳ್ಬೋದು. ಬಟ್ ನನಗೆ ಇಷ್ಟ ಆಯಿತು. ತುಂಬ ವಾಲ್ಯೂಮ್ ಆಗಿ, ತುಂಬ ಚೆನ್ನಾಗಿ ಈವನ್ ಆಗಿ ಚೆನ್ನಾಗಿ ಅನ್ನಿಸ್ತಾ ಇದೆ.
ನನ್ನ ತುಂಬ ಜನ ಕೇಳ್ತಾರೆ, ವೀರಿಗೂ ಕೂಡ ನೀವು ಸನ್ಸ್ಕ್ರೀನ್ ಯೂಸ್ ಮಾಡ್ತೀರಾ ಅಂತ. ಹೌದು, ನಾನು ಅವನಿಗೆ ಯೂಸ್ ಮಾಡ್ತೀನಿ. ಅವನು ಸ್ವಿಮ್ಮಿಂಗ್ ಎಲ್ಲ ಹೋಗ್ತಾನೆ ಆ್ಯಂಡ್ ಮಕ್ಕಳು ಸ್ಕಿನ್ ಇನ್ನೂ ಸೆನ್ಸಿಟಿವ್ ಇರುತ್ತೆ. ಹಾಗಾಗಿ ನಾನು ಇದು ನೋಡಿ ಮಾಮಾಅರ್ಥದ್ದು ಮಿಲ್ಕಿ ಸಾಫ್ಟ್ ಸನ್ಸ್ಕ್ರೀನ್ ಇದು SPF 30 ಇರುತ್ತೆ. ಮನೇಲಿರ್ತಾನೆ ಆ್ಯಂಡ್ ಇಲ್ಲೆಲ್ಲರೂ ಓಡಾಡ್ತಾನೆ ಅಂದರೆ ಅದು. ಆ್ಯಂಡ್ ಇದು ರಿಚ್ ಮಾಯ್ಶ್ಚರೈಸಿಂಗ್ ಅಲ್ಟ್ರಾ ಲೈಟ್ ಸನ್ಸ್ಕ್ರೀನ್. ಇದು ತುಂಬ ಚೆನ್ನಾಗಿದೆ. ಇದು SPF 50 ಇದೆ ಮಾಮಾಅರ್ಥದ್ದು. ಅದನ್ನು ಕೂಡ ನಾನು ಯೂಸ್ ಮಾಡ್ತೀನಿ. ಆ್ಯಂಡ್ ಇದು ಸನ್ಸ್ಕೂಪ್ದು 100% ಮಿನರಲ್. ಆ್ಯಂಡ್ ಇದು ಅಷ್ಟೇ ತುಂಬ ಚೆನ್ನಾಗಿದೆ. SPF 30. SPF 50 ಎಲ್ಲ ನಾನು ಒಂದು ಸ್ವಿಮ್ಮಿಂಗ್ ಹೋದಾಗೆಲ್ಲ ಯೂಸ್ ಮಾಡ್ತೀನಿ. ಆ್ಯಂಡ್ 30 ಇದೆ ಅಂದರೆ ಇಲ್ಲೆಲ್ಲರೂ ಮನೇಲಿದ್ದಾಗ ಆಚೆ ಎಲ್ಲರೂ ಸಿಂಪಲ್ಲಾಗೆ ಕಾರಲ್ಲಿ ಎಲ್ಲರೂ ಹೋಗ್ತೀವಿ ಆ ಥರ ಇದ್ದರೆ ಮಾತ್ರ. ಬಟ್ ಸನ್ಸ್ಕ್ರೀನ್ ಯೂಸ್ ಮಾಡೇ ಮಾಡ್ತೀನಿ. ಆ್ಯಂಡ್ ನಾನು ಇವಾಗ ಗಾರ್ನಿಯರ್ದು SPF 50 ಯೂಸ್ ಮಾಡ್ತಾಯಿದ್ದೀನಿ. ಹೊಸ್ದಾಗಿ ತರಿಸ್ಕೊಂಡೆ. ನಂದು ಹಳೇದು ಇತ್ತು, ಅದು ಕೂಡ ಖಾಲಿ ಆಗಿದೆ. ಹಾಗಾಗಿ ಆ್ಯಂಡ್ ನೀವು ನಿಮ್ಮ ಸ್ಕಿನ್ನ ಪ್ರೊಟೆಕ್ಟ್ ಮಾಡಬೇಕಾದ್ರೆ ಸನ್ಸ್ಕ್ರೀನ್ ಯೂಸ್ ಮಾಡಿ. ಜೊತೆಲಿ ನಾನು ಫಾಕ್ಸ್ಟೈಲ್ದು ರೆಟಿನಾಲ್ ನೈಟ್ ಕ್ರೀಮ್ ಯೂಸ್ ಮಾಡ್ತಾಯಿದ್ದೀನಿ. ಇದು ಕೂಡ ತುಂಬಾ ಚೆನ್ನಾಗಿ ವರ್ಕ್ ಆಗ್ತಾಯಿದೆ. ಸೊ ನಿಮಗೂ ಬೇಕಂದರೆ ನೀವು ತೊಗೊಳ್ಳಿ. ಆ್ಯಂಡ್ ಈ ಎಲ್ಲ ಪ್ರಾಡಕ್ಟ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇದನ್ನೆಲ್ಲ ನಾನು ಅಮೆಝಾನಲ್ಲಿ ಬೈ ಮಾಡಿರೋದು. ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಆಪ್ಷನ್ ಸಿಗುತ್ತೆ ಆ್ಯಂಡ್ ಜೆನ್ಯೂನ್ ಪ್ರಾಡಕ್ಟ್ ಇರುತ್ತೆ. ಸೊ ನಿಮಗೆ ಪ್ರೈಮ್ ಮೆಂಬರ್ ಆಗಿದ್ರೆ ಎಕ್ಸ್ಟ್ರಾ ಡಿಸ್ಕೌಂಟ್ಸ್ ಕೂಪನ್ಸ್ ಎಲ್ಲ ಸಿಗುತ್ತೆ. ಸೊ ಹಾಗಾಗಿ ನೀವು ಈಗಲೇ ಹೋಗಿ ಬೈ ಮಾಡಿ. ಎಲ್ಲ ಪ್ರಾಡಕ್ಟ್ದು ಲಿಂಕ್ ನಾನು ಕೊಟ್ಟಿರ್ತೀನಿ. ಆ್ಯಂಡ್ ಇದು ಸಂಡೇ ನಾನು ಎಲ್ಲೂ ಆಚೆ ಹೋಗೋ ಪ್ಲ್ಯಾನ್ ಇಲ್ಲ. ತುಂಬಾ ಸೆಕೆ ಇತ್ತು ಆ್ಯಂಡ್ ಮನೆ ಕೂಡ ತುಂಬಾ ಕ್ಲೀನ್ ಮಾಡೋ ಅಂಥ ಕಾರ್ಯಕ್ರಮ ಇತ್ತು. ಹಾಗಾಗಿ ಸರಿ ಇವತ್ತು ಕ್ಲೀನ್ ಮಾಡ್ಕೊಂಡು ಬಿಡೋಣ. ಆ್ಯಂಡ್ ನನಗೆ ಇವ್ರಿಗಿಬ್ರಿಗೂ ಹುಷಾರು ತಪ್ಪಿದ್ವಲ್ಲ, ಆವಾಗ ಅಷ್ಟು ನಾವು ಮನೆ ಡೀಪ್ ಕ್ಲೀನ್ ಎಲ್ಲ ಮಾಡ್ಕೊಂಡಿರಲಿಲ್ಲ. ಇವಾಗೆಲ್ಲ ಬೆಡ್ ಸ್ಪ್ರೆಡ್ ಎಲ್ಲ ತೆಗ್ದಾಕಿ ಆ್ಯಂಡ್ ಮನೆಯದು ಎಲ್ಲ ಒಂದು ಕಡೆಯಿಂದ ಮೇಲಿಂದ ಕೆಳವರೆಗೂ ಕ್ಲೀನ್ ಮಾಡ್ಕೊಂಡು ಹೋಗಬೇಕು. ಯಪ್ಪ ಫಸ್ಟು ಬಟ್ಟೆ ಎಲ್ಲ ಮಡ್ಚಿಕ್ಬಿಡೋಣ ಅಂತ ಬಟ್ಟೆ ಎಲ್ಲ ಇಲ್ಲಿಟ್ಟಿದ್ದೆ. ನಂದು ಒಂದು ಸೆಟ್ ಇರುತ್ತೆ, ಸುನಿದು, ವೀರುದು ಎಲ್ಲ ಇರುತ್ತೆ. ಒಂದೊಂದು ಸತಿ ಅಲ್ಲಿಗೆ ಮಡ್ಚ್ಕೊಂಬಿಟ್ಟಿರ್ತೀನಿ. ಒಂದೊಂದು ದಿನ ಈ ಥರ ಫ್ರೀ ಆದಾಗ ಮಡ್ಚ್ಕೊತೀನಿ. ವೀರುದ ಬಟ್ಟೆ ಎಲ್ಲ ನಮ್ಮ ಅತ್ತೆ ಮಡ್ಚಿಡ್ತಾರೆ. ನಂದು ಸುನಿದು ಮಾತ್ರ ಹಿಂಗೆ ನಾನು ಎತ್ತಿಟ್ಕೊಂಬಿಡ್ತೀನಿ. ಆ್ಯಂಡ್ ಈ ಜಾಗ ಏನಿದೆ ಫಸ್ಟ್ ಫ್ಲೋರ್ದು, ಇಲ್ಲಿ ನಾವು ವೀರುಗೆ ಅಂತ ಒಂದು ಸೆಟಪ್ ಮಾಡಿದ್ದೀವಿ, ಪ್ಲೇ ಏರಿಯಾ ಥರ. ಅಂದರೆ ನಾವು ಸುನಿ ಇಲ್ಲಿದ್ದಾಗ ಅವನು 20 ಸತಿ ಕೆಳಗೆ ಮೇಲೆ ಹತ್ತಿ ಇಳಿತಾ ಇರ್ತಾನೆ. ಅದ್ರ ಬದಲು ಇಲ್ಲೇ ಆಟ ಆಡ್ಕೊಳ್ಳಿ ಅಂತ ಒಂದು ಟೆಂಟ್ ಹೌಸ್ ಎಲ್ಲ ಇಟ್ಬಿಟ್ಟಿದ್ದೀನಿ. ನಿಮಗೂ ಏನಾದರೂ ಈ ಟೆಂಟ್ ಹೌಸ್ ಲಿಂಕ್ ಎಲ್ಲ ಬೇಕಂದರೆ ಹೇಳಿ, ನಾನು ಕೊಡ್ತೀನಿ. ತುಂಬಾ ಚೆನ್ನಾಗಿದೆ, ತುಂಬ ಅಫೋರ್ಡಬಲ್. ಇವಾಗ ಮಕ್ಕಳು ಮನೇಲೇ ಇರ್ತಾರೆ ಅಲ್ವಾ. ಸೊ ಈ ಥರ ಏನಾದ್ರು ನಾವು ಹಾಕ್ಕೊಟ್ರೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡಿರ್ತಾರೆ. ವೀರುನು ಅಷ್ಟೇ ಇದರಲ್ಲಿ ಆಟ ಆಡ್ಕೊಂಡು ಒಬ್ಬನೇ ಅವ್ನು ಪಾಡ್ಗೆ ಅವ್ನು ಇರ್ತಾನೆ ಮುದ್ದಾಗೆ. ಸೊ ಈ ಥರದ್ದೆಲ್ಲ ಚೆನ್ನಾಗಿ ಅನಿಸುತ್ತೆ. ಆ್ಯಂಡ್ ಇದನ್ನೆಲ್ಲ ಎತ್ತಿಡ್ತಾಯಿದ್ದೆ. ಕೆಳಗಡೆ ನಮ್ಮತ್ತೆ ಅವ್ರ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊತಾಯಿದ್ರು. ನಾವು ಒಂದು ಸತಿ ಯಾವಾಗಾರು ಡೀಪ್ ಕ್ಲೀನ್ ಮಾಡಿಬಿಡ್ತೀವಿ, ಅಂದರೆ ಫುಲ್ಲು ಮನೆ ಡೀಪ್ ಕ್ಲೀನ್ ಮಾಡಿಬಿಡ್ತೀವಿ. ಇನ್ನು ಮಿಕ್ಕಿ ಟೈಮಲ್ಲಿ ಬರೀ ಸಿಂಪಲ್ಲಾಗಿ ಕಸ ಗುಡಿಸ್ಕೊಳ್ಳೋದು, ವ್ಯಾಕ್ಯೂಮ್ ಮಾಡ್ಕೊಳ್ಳೋದು ಆ ಥರ ಮಾಡ್ಕೊತಾ ಇರ್ತೀವಿ. ಅಷ್ಟು ಏನು ಧೂಳು ಅನಿಸಲ್ಲ. ಬಟ್ ಅದೇ ಒಂದು ಸತಿ ಈ ಥರ ಡೀಪ್ ಕ್ಲೀನ್ ಮಾಡಿದಾಗ ಚೆನ್ನಾಗಿ ಅನಿಸುತ್ತೆ. ನಾನು ಮೇಲ್ಗಡೆ ಮಾಡಿ ಮೇಲೆ ಬಟ್ಟೆ ಎಲ್ಲ ವಾಶ್ಗೆ ಹಾಕಿದ್ದೆ. ಮೆಟ್ಲೆಲ್ಲ ಕಸ ಗುಡಿಸ್ಕೊಂಡು ಬಂದುಬಿಡ್ತೀನಿ. ತುಂಬ ಒಂಥರ ಈ ನಡುವೆ ಏನಂದರೆ ಕಿಟಕಿ ಎಲ್ಲ ತೆಗ್ದುಬಿಡ್ತೀವಿ. ಕರೆಂಟ್ ಹೋಗ್ತಾ ಇರುತ್ತೆ, ಸೆಕೆ ಆಗ್ತಾ ಇರುತ್ತಲ್ವ. ಹಾಗಾಗಿ ಮೆಶ್ ಇದೆ, ಅದರಿಂದ ಸ್ವಲ್ಪ ಫ್ಯಾನೆಲ್ಲ ಜಾಸ್ತಿ ಹೊಡುತ್ತೆ ನೋಡಿ, ಅದರಿಂದ ಸ್ವಲ್ಪ ಧೂಳು ಅಂತ ಅನಿಸುತ್ತೆ. ಆ್ಯಂಡ್ ಈ ಸಮ್ಮರಲ್ಲಿ ಈ ಕೆಲಸ ಮಾಡೋ ಅಷ್ಟೊತ್ತಿಗೆ ಎಷ್ಟು ಸೆಕೆ ಅಂದರೆ ಸುನಿಗೆ ಅದೇ ಅಂತ ಇದೆ, ವರ್ಕೌಟ್ ಜಿಮ್ಗೆ ಹೋಗೋದೇ ಬೇಡ, ಇಲ್ಲೇ ಸಾಕಾಗುತ್ತೆ, ಸುಸ್ತಾಗೋಯ್ತು ಅಂತ. ನಂಗೆ ಇನ್ನೂ ಹೇಳಬೇಕಂದ್ರೆ ಈ ಕಫ ಇನ್ನೂ ಫುಲ್ ಹೋಗಿಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಇನ್ನೂ ಕೆಮ್ಮಿದ್ರೂ ಕಫ ಬರ್ತಾಯಿದೆ, ಬಟ್ ಅಷ್ಟು ಕೆಮ್ಮಿಲ್ಲ. ಮೇ ಬಿ ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತ ಅನಿಸುತ್ತೆ. ನಮ್ಮ ಅತ್ತೆ ಕೂಡ ಕೆಳಗಡೆ ಅವ್ರ ರೂಮು ಅದೆಲ್ಲ ಮಾಡಿಕೊಡ್ತಾರೆ. ಆಮೇಲೆ ಮನೆ ಸುತ್ತಲೂ ಸ್ವಲ್ಪ ಜಾಗ ಇದೆ, ಅದೆಲ್ಲ ಅವರು ಕಸ ಗುಡಿಸ್ಕೊಳ್ಳೋದು ಅದೆಲ್ಲ ಅವ್ರು ಮಾಡ್ಕೊತಾರೆ. ಪಾರ್ಕಿಂಗ್ ಏರಿಯಾ ಅದೆಲ್ಲ ನಾನು ಮೆಟ್ಲು ಎಲ್ಲ ನಾನು ಮಾಡಿಕೊಂಡೆ. ಅವ್ರ ರೂಮ್ ಅವರೇ ಕ್ಲೀನ್ ಮಾಡಿ ಇಟ್ಟಿದ್ರು. ಸೊ ಹಾಗಾಗಿ ನನಗೇನು ಎಕ್ಸ್ಟ್ರಾ ಇರಲಿಲ್ಲ. ಏನಂದರೆ ಈ ಥರ ನೋಡಿ ಫುಲ್ಲು ಸೋಫಾಯಿಂದ ಹಿಡ್ದು ಎಲ್ಲ ಫರ್ನಿಚರ್ನೆಲ್ಲ ಎಳ್ದು ಅದರಿಂದ ಇರೋ ಕಸ ಎಲ್ಲ ಡೀಪಾಗೆ ಫುಲ್ಲು ಗುಡಿಸ್ಕೊಂಡು ಬಿಡೋದು. ಒನ್ಸ್ ಇನ್ ಎ ವೈಲ್ ಮಾಡಿದಾಗ ಎಷ್ಟು ಕಸ ಇದೆ ಅನಿಸುತ್ತೆ. ಯಾವಾಗಲೂ ವ್ಯಾಕ್ಯೂಮ್ ಮಾಡಿಕೊಂಡು ಕಸ ಗುಡಿಸಿದ್ರು ಕೂಡ ಎಷ್ಟು ಕಸ ಅನಿಸುತ್ತೆ ಗೊತ್ತಾ. ಸುನಿ ಅದೇ ಅಂತಾಯಿದ್ರು, ನಾವು ಇನ್ಮೇಲೆ ವಾರಕ್ಕೆ 2 ಸತಿ ಡೀಪ್ ಕ್ಲೀನ್ ಮಾಡಬೇಕು ಅಂತ. ಬಟ್ ಕಂಪೇರ್ ಮಾಡಿದ್ರೆ ಮಗು ಇದ್ರೂ ಅಷ್ಟೇನು ಗಲೀಜು ಅಂತ ಅನಿಸೋದಿಲ್ಲ. ಓಕೆ ಫೈನ್. ಬಟ್ ಕೆಲಸದವ್ರು ಯಾರು ಬರಲ್ವ ಅಂತ ತುಂಬ ಜನ ಕೇಳ್ತಾ ಇರ್ತೀರ. ಯಾರನ್ನೂ ಇಟ್ಕೊಂಡಿಲ್ಲ, ಇಲ್ಲಿ ಯಾರಿಗೂ ಅಷ್ಟು ಗೊತ್ತೂ ಇಲ್ಲ. ಆ್ಯಂಡ್ ನಾವೇ ಇದ್ದೀವಲ್ಲ, ನಾವೇ ಮಾಡ್ಕೊಳ್ಳೋಣ, ನಮಗೂ ಒಂಥರ ವರ್ಕೌಟ್ ಆದಂಗೆ ಆಗುತ್ತೆ, ಏನಕ್ಕೆ ಕೆಲಸದವ್ರಲ್ಲ ಅಂತ ಡಿಸೈಡ್ ಮಾಡ್ಕೊಂಡು ನಾವೇ ಮಾಡ್ಕೊತೀವಿ. ಆ್ಯಂಡ್ ಏನು ಗೊತ್ತಾ, ಅವ್ರು ಬರೋ ಟೈಮಿಂಗ್ ಸೆಟ್ ಆಗಲ್ಲ.
ಇಲ್ಲ ಬರ್ತಾರೆ ಸಡನ್ನಾಗಿ ಕೆಲಸ ಬಿಟ್ಬಿಟ್ಟಿರ್ತಾರೆ. ಅವ್ರು ಬರ್ತಾರಲ್ಲ, ಅವ್ರು ಮಾಡ್ತಾರೆ ಅಂತ ನಾವು ಒಂಥರ ಸೋಂಬೇರಿ ಥರ ಆಗಿಬಿಟ್ಟಿರ್ತೀವಿ. ಅದ್ರ ಬದಲು ನಾವೇ ಮಾಡ್ಕೊಂಡ್ರೆ ಬೆಸ್ಟು. ಇವಾಗ ನೋಡಿ ನಾನು ಒಂದು ಸತಿ ಮಾಡಿದರೂ ಕೂಡ ಸುನಿ ಒಂಚೂರು ವ್ಯಾಕ್ಯೂಮ್ ಮಾಡ್ಕೊತಾ ಇದ್ರು. ಈ ಸಣ್ಣ ಸಣ್ಣ ಇರುವೆಗಳು ನಮ್ಮ ಮನೇಲಿ ಮೇ ಬಿ ಇವಾಗ ಮಳೆ ಸೀಸನ್ ಅಲ್ವಾ, ಹಾಗಾಗಿ ಅನಿಸುತ್ತೆ. ಸೊ ಹಾಗೆ ಒಂದು ಸತಿ ವ್ಯಾಕ್ಯೂಮ್ ಮಾಡಿ ಮನೆಯೆಲ್ಲ ಒರೆಸ್ಕೊಂಡ್ಬಿಟ್ವಿ. ಸೊ ಫುಲ್ ಕ್ಲೀನ್ ಮಾಡಿ. ಅಂದರೆ ಅದು ಆಲ್ರೆಡಿ ಬಂದ್ಬಿಟ್ಟಿತ್ತು, ಬಿಸಿಗೆ ಬೆಂದ. ಇಲ್ಲ, ಸುನಿ ಆಫ್ ಮಾಡಿದ್ದು, ಅದಕ್ಕೂ ಮುಂಚೆನೇ ಬಂದ್ಬಿಟ್ಟಿತ್ತು. ನಾನು ನೋಡ್ಬಿಟ್ಟು ಆಗಲೇ ಬಂದೈತೆ ಆಫ್ ಮಾಡು ಒಂದಿದ್ದು. ಪ್ರೆಷರು ಬಿಟ್ಬಿಟ್ಟಿದ್ರೆ ಸರಿ ಹೋಗಿರೋದು. ಜಾಸ್ತಿ ಏನು ಮಾಡಿಲ್ಲ ಬಿಡಿ. ಅವಳು ನೋಡಿ ಹೆಂಗಾಡ್ತಾವಳು, ಬಿಡು ಬಿಡು ಅಂತ. ಚೆನ್ನಾಗಿದೆಯಾ ಬೇಬಿ? ಬಿರಿಯಾನಿ ಎಲ್ಲ ತಿಂದು ಈಗ ಬಂದಿದ್ದೀವಿ ಮೇಲೆ. ಬಟ್ಟೆ ಎಲ್ಲ ಹಾಕಿದ್ವಿ, ಮನೆ ಕ್ಲೀನ್ ಆಯಿತು, 2 ರೌಂಡ್ ಬಟ್ಟೆ ಇತ್ತು, ವಾಶ್ ಆಯಿತು, ಮ್ಯಾಟ್ ವಾಶ್ ಆಯಿತು. ಮ್ಯಾಟ್ ಒಂದು ಆಯಿತು, ಇನ್ನೊಂದು ಹಾಕಿದ್ದೀನಿ. ಮ್ಯಾಟ್ನ ನಾನು ಇದಕ್ಕೆ ಹಾಕೋದು ನೋಡಿ, ಇದು ಕೂಕೋದು ಬೆಡ್ ಕವರ್ ಅದೆಲ್ಲ ಚಿಕ್ಕದೆಲ್ಲ ಒಂದು ಸತಿ, ದೊಡ್ಡದೆಲ್ಲ ಇನ್ನೊಂದು ಸತಿ ಹಾಕ್ಬಿಡ್ತೀನಿ. ಚೆನ್ನಾಗಿ ಗಲೀಜು ಹೋಗುತ್ತೆ ನೋಡಿ. ಇಲ್ಲೆಲ್ಲ ಈ ಥರ ಇದ್ರದ್ದು ಸಂಖ್ಯೆ ನೋಡಿ, ನಮ್ಮ ಮರದಲ್ಲಿ ಎಷ್ಟು ಸಂಖ್ಯೆ ಹೋಗ್ಬಿಟ್ಟಿದೆ. ನೋಡ ಸುನಿ. ಹಾಂ, ಯಾರಿಗೆ? ಕುರಿ ಬೈತೈತಾ? ಮೇಕೆ ಕಸಿಗೆ ಹಾಕೊಂಡ್ಬಿಟ್ಟೈತೆ, ಬರ್ತಾ ಇಲ್ಲ. ಏಯ್ ಹೋಗು, ಅಲ್ಲೇ ಇದೆಯಾ ಅಂತ ಬೈತಂತ. ಕರೆದ್ರೆ ಹೋಗ್ತಾವಲ್ಲ, ಅದು ಗೊತ್ತಾಗ್ತಾ ಇಲ್ಲ ಅನಿಸುತ್ತೆ. ಕೆರೆ ನೋಡ್ಬೇಕು ನೀವು. ಮೀನು ಹಿಡಿತಾವನೆ ಅಲ್ಲೊಬ್ಬ, ಸ್ನಾನ ಮಾಡ್ತಾವ್ರೆ, ಸ್ವಿಮ್ಮಿಂಗ್ ಮಾಡ್ತಾವ್ರೆ. ಅದರಲ್ಲಿ ಇದು ಕೆರೆ ಹತ್ರ ಹೊಂಟೋಯ್ತು, ಹೋಗ್ಲೇ ಇಲ್ಲ. ತಾತ ಹೊಡಿತಾನೆ. ಒಂಥರ ಚೆನ್ನಾಗೈತೆ. ಅಷ್ಟು ಬಿಸಿಲು. ಟೈಮ್ ಎಷ್ಟು ಸರಿ? 3:30 4 ಗಂಟೆನಾ? 4 ಗಂಟೆ. ಕಾಲು ಇಡೋಕ್ಕಾಗ್ತಾ ಇರಲಿಲ್ಲ. ಕ್ಲೀನ್ ಮಾಡ್ಕೋಬೇಕು, ಗಲೀಜು. ಈ ಮರದ್ದು ಎಲ್ಲ ಉದುರು ಬಿಡುತ್ತೆ, ಈ ಸತಿ ಮಾಡಿದ್ರು ಅಷ್ಟೇ. ಇಲ್ಲಿವರೆಗೂ ನೀರು ತುಂಬ್ಕೊತೀನಿ. ಇಲ್ಲಿವರೆಗೂ ಈಸಿ, ಒಂದು ಅರ್ಧ ಅವರ್ ಕೆಲಸ. ಅಯ್ಯಯ್ಯೋ, ನಮ್ಮ ವಾಷಿಂಗ್ ಮಿಷಿನ್ಗೆ ಮ್ಯಾಟೆಲ್ಲ ಹಾಕಿದ್ರೆ ಚೆನ್ನಾಗಿ ಅನ್ಸಲ್ಲ, ಮಗು ಬಟ್ಟೆ ಎಲ್ಲ ಹಾಕ್ತೀವಲ್ಲ, ಹಾಗಾಗಿ ತಾತಂಗೆ ಬಾಯಿ ನೋವು ಬಂದ್ಬಿಡ್ತು. ಹೋಯ್ತು. ಏನು ಬೇರೆ ನಗ್ತಿದ್ಯಾ? ಏನಂತ? ಹಾಂ, ಬೀಪ್ ಮಾಡ್ಬಿಡ್ತೀನಿ. ಕೇಳಬೇಕಿತ್ತು ಬಿಬ್ಬಿ. ಹೂವಾ ನಮ್ಮ ಮನೆ ಮುಂದೆ ನೋಡಿ, ಮಾವಿನ ಹಣ್ಣು, ಅಳಸ್ಲೆಣ್ಣು, ಸಂಕೆ. ಪೈಪ್ವರೆಗೂ ಬಂದೈತಾ? ನಿನ್ನ ಮಗ ಏನು ಮಾಡ್ತಾವನೆ? ನಿದ್ದೆ. ಕಟ್ಟಿಂಗ್ ಇಷ್ಟ ಆಯ್ತಾ ನಿಂಗೆ? ನಿಂದು ನಂದು ಚೆನ್ನಾಯ್ತಾ? ಹಾಂ, ಕಾಸು ಹೆಂಗೈತೆ? ಲಗ್ಜುರಿ ಎಲ್ಲ ಕಾಸ್ಟ್ಲಿ.
ಎದ್ಬಿಟ್ಟ ಹಾಂ ಕಳ್ಳ 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 ಉಳಿ ಉಳಿಲಿ ಎದ್ಬಿಟ್ಟಪ್ಪ ಮಲ್ಕೊ ಇನ್ನೊಂಚೂರು ಅಮ್ಮು ತಿಂತೀಯಾ ಹ್ಞೂ ಈ ನಡುವೆ ಬರೀ ಚಡ್ಡಿ ಬನೀನಲ್ಲೇ ಇರುತ್ತೆ ಇದು ಸೆಕೆ ಅಂತೆ ಬೇರೆ ಬಟ್ಟೆ ಬೇಡವಂತೆ ಅಲ್ಲ ಹೆಂಗಿದೆ ದಿಮ್ಮು ಡೈನೋ ದಿಮ್ಮು ಹಾಂ ಚೆನ್ನಾಗೈತೆ ಹಾಂ ಬಾ ನೀರು ಎತ್ಕೊ ಬಾ ಮಮ್ಮು ತಿನ್ನೋಣ ಬಾತ್ರೂಮ್ಗೆ ಹೋಗ್ತೀಯಾ ಹಾಂ ಹೋಗ್ತೀಯ ಬಾತ್ರೂಮ್ಗೆ ಹ್ಞೂ ಹೋಗ್ಬಿಟ್ಟು ಬನ್ನಿ ಅವ್ರಿಗೆ ಅಂತ ಒಂದು ಪಾಟ್ ಇಟ್ಬಿಟ್ಟಿದ್ದೀನಿ ಇಲ್ಲಿ ಕೆಳಗಡೆನೂ ಒಂದಿದೆ ಇಲ್ಲೂ ಒಂದಿದೆ ಮಾಡ್ಬಿಟ್ಟು ಬಾ ಬಾಕ್ಲಾಕೊಂಬ ಮಡ್ಚಿಕ್ಕಿದೆ ಇದು ಎತ್ತಿಕ್ಬೇಕಿತ್ತು ಎಲ್ಲ ಇಟ್ಟಿದ್ದೀನಿ ಇಲ್ಲಿ ಒಂದೊಂದು ದಿನ ನಾನು ಸುನಿ ಇಬ್ಬರು ಇಲ್ಲೇ ಇದ್ದರೆ ಅವ್ನು ಬಂದು ಇಲ್ಲಿ ಆಟ ಆಡ್ತಾನೆ ಹಾಗಾಗಿ ಅವ್ನು ಇಲ್ಲೊಂದು ಸ್ವಲ್ಪ ಸೆಟಪ್ ಮಾಡಿಟ್ಟಿದ್ದೀವಿ ಇಲ್ಲಾಂದರೆ ಬೋರ್ ಆಗುತ್ತೆ ಮಗು ಅಂತ ನಡಿ ಮಗನೆ ಹೋಗೋಣ ಹೋಗೋಣ ಪಪ್ಪಿ ಕುಡ್ದ ಕಾಫಿ ಬಾ ಲೂಡೋ ನಿದ್ದೆ ಹೊಡಿತಾ ಇರ್ತಾಳೆ